ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12 ಸೋಮವಾರದ ಎಪಿಸೋಡಿನ ಫಸ್ಟ್ ಪ್ರೋಮೋನ ನೀವೆಲ್ಲರೂ ನೋಡಿದ್ರಿ. ಈ ಪ್ರೋಮೋದಲ್ಲಿ ಆಯ್ತಾ, ನೀವು ನೋಡಿದ್ದೇನೋ ನಾನು ನೋಡಿದ್ದೇನೋ ನಾನು ಹೇಳ್ಬಿಡ್ತೀನಿ. ತುಂಬ ಜನ ರಕ್ಷಿತನ ಮೇಲೆ ನೆಗೆಟಿವ್ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ಅಂದರೆ ರಕ್ಷಿತಾ ರಾಶಿಕನ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾಳೆ, ಅಂದರೆ ತುಂಬ ಜೋರಾಗಿ ಪುಷ್ ಮಾಡಿದ್ದಾಳೆ. ಆ ಪುಷ್ ಮಾಡೋದು ನೋಡಿ ಆಯ್ತಾ, ಯಾರು ನಮ್ಮ ರಘು ಮತ್ತು ಅಶ್ವಿನಿ ಗೌಡ ಬಂದು ರಕ್ಷಿತನ್ನ ಹಿಡ್ಕೊಂಡಿದ್ದಾರೆ. ಅಂದರೆ ಅವ್ರನ್ನ ಪುಷ್ ಮಾಡಬೇಡ ಅಂತೇಳಿ ಬಂದು ಗಟ್ಟಿಯಾಗಿ ರಕ್ಷಿತನ ಹಿಡ್ಕೊಂಡಿದ್ದಾರೆ. ರಾಶಿಕಾ ಮೇಲೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ದಾಳೆ. ಹಾಗಾಗಿ ರಕ್ಷಿಕಾ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಅಂತೇಳಿ ಒಂದು ನ್ಯೂಸನ್ನು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ. ನಾನು ನನಗಿರುವ ಮಾಹಿತಿನ ಹೇಳ್ತೀನಿ, ಸರಿಯಾ? ಅಲ್ಲ ಗುರು, ಬೇರೆಯವರು ಏನು ರೂಲ್ಸ್ ಬ್ರೇಕ್ ಮಾಡಿದ್ರು ಏನು ಪರವಾಗಿಲ್ಲ, ಬೇರೆಯವ್ರು ಬೇಕಾದ್ರೆ ಏನು ಬೇಕಾದರೂ ಮಾಡಿ ಪರವಾಗಿಲ್ಲ. ರಕ್ಷಿತಾ ಏನು ಮಾಡಿದ್ರು ಕೂಡ ಅದಕ್ಕೆ ಅಂತಲೇ ಒಂದು ಕೂಟ ರೆಡಿಯಾಗಿರುತ್ತೆ ನೆಗೆಟಿವ್ ಮಾಡೋಕ್ಕೆ. ಅಲ್ಲ, ರಕ್ಷಿತಾ ರಾಶಿಕನ್ನ ಏನು ಫೋರ್ಸಾಗಿ ಹಾಕಿ ಹಂಗೆ ತಳ್ಳಿಬಿಟ್ಲ, ಹೋಗಿ ರಾಶಿಕಾ ಬಿದ್ದುಬಿಟ್ಲ ಕೆಳಗಡೆ. ಅದು ರಾಶಿಕಾ ಮತ್ತು ರಕ್ಷಿತಾ ಮಧ್ಯೆ ಒಂದು ಮಾತಿನ ಚಕಮಕಿಯಲ್ಲಿ ಹಿಂಗೆ ತಳ್ಳಿರ್ಬೋದು, ಅಂದರೆ ರಕ್ಷಿತಾ ತಳ್ಳಿರ್ಬೋದು. ಹಂಗಂದು ಮಾತ್ರಕ್ಕೆ ಬೇಕು ಅಂತಾನೆ ರಕ್ಷಿತಾ ರಾಶಿಕನ್ನ ತಳ್ಳಿಲ್ಲ, ಸರಿ? ಅವೆಲ್ಲ ಗೇಮಲ್ಲಿ ಆಗ ಅಂತವ, ಅವೆಲ್ಲ ಕಾಮನ್, ಸರಿಯಾ? ಅವೆಲ್ಲ ಕಾಮನ್ನು, ಅವೆಲ್ಲ ಹೊಡೆದಾಡ್ಕೊಳೋದು ಗುದ್ದಾಡ್ಕೊಳೋದು. ನಾಮಿನೇಷನ್ ಪ್ರಕ್ರಿಯೆ ಅಂದರೆ ಹಂಗೆ ಆಯ್ತಾ, ಈ ತಳ್ಳೋದು ಇದು ಮಾಡೋದು ಅದು ಇದ್ದಿದ್ದೇ ಕಾಮನ್. ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ಏನು ಗೊತ್ತಾ? ತೆಗ್ದು ಕಪ್ಪಳಕ್ಕೆ ಬಿಡ್ತಾರಲ್ಲ, ಅದು ಮ್ಯಾನ್ ಹ್ಯಾಂಡ್ಲಿಂಗು. ಇನ್ನು ಮ್ಯಾನ್ ಹ್ಯಾಂಡ್ಲಿಂಗ್ ಅಂದರೆ ಏನು ಗೊತ್ತಾ? ಕಾಲರ್ ಪಟ್ಟಿ ಹಿಡ್ಕೊಂಡು ಇನ್ನೆಲ್ಗೋ ಗುದ್ದೋದು, ಇಲ್ಲಾಂದ್ರೆ ಹಿಂಗೆ ಫೇಸಿಗೆ ಹೊಡಿಯೋದು, ಇಲ್ಲ ಇನ್ನೆಲ್ಗೋ ಹೊಡಿಯೋದೋ ಮಾಡ್ತಾರಲ್ಲ, ಅದು ಮ್ಯಾನ್ ಹ್ಯಾಂಡ್ಲಿಂಗು, ಸರಿಯಾ? ಇಲ್ಲಿ ಕೋಪದಲ್ಲಿ ಆಯ್ತಾ, ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮಾತಿನ ಚಕಮಕಿಯಲ್ಲಿ ಮಾತಿನ ಬರದಲ್ಲಿ ತಳ್ಳಾಡೋದು, ಅದೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಅಲ್ಲ, ಆಯ್ತಾ ಗುರು? ಏನು ಗೊತ್ತಾ, ರಕ್ಷಿತನ್ನ ಹೇಗಾದರೂ ಮಾಡಿ ಬಿಗ್ ಬಾಸ್ ಮನೆಯಿಂದ ಕಳಿಸ್ಬೇಕು ಅಂತ ಒಂದು ಕೂಟ ತುಂಬಾ ಆಯ್ತಾ ಗಟ್ಟಿಯಾಗಿ ಪ್ರಯತ್ನ ಪಡಿ, ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ನಿಮಗೆ. ಬಟ್ ರಕ್ಷಿತಾ ಯಾವುದೇ ಕಾರಣಕ್ಕೂ ಕೂಡ ಎಲಿಮಿನೇಟ್ ಆಗಲ್ಲ, ಆಗಬಾರ್ದು, ಫಿನಾಲೆಯಲ್ಲಿರಬೇಕು, ವಿನ್ ಆಗಬೇಕು ಅನ್ನೋದು ನನ್ನ ಆಸೆ, ಸರಿಯಾ? ಬಟ್ ಒಂದು ಪ್ರೋಮೋದಲ್ಲಿ ರಕ್ಷಿತಾ ಏನೋ ಆಯ್ತಾ ರಾಶಿಕನ್ನ ತಳ್ಳಿಬಿಟ್ಲಂತೆ ಜೋರಾಗಿ, ತುಂಬ ಓವರ್ ಆಯಿತು ರಕ್ಷಿತಂದು, ಹಾಗೆ ಹೀಗೆ. ಗುರು, ಅದು ಒಂದು ಕಡೆಯಿಂದ ಅಲ್ಲ, ಎರಡು ಕಡೆಯಿಂದನೂ ಆಗಿರೋದು. ರಾಶಿಕನೂ ಮಾಡಿದ್ದಾಳೆ, ರಕ್ಷಿತನೂ ಮಾಡಿದ್ದಾಳೆ, ಇಬ್ಬರು ಕೂಡ ಆಯ್ತಾ ಪೈಪೋಟಿಯಾಗಿ ಆಯ್ತಾ ಗುದ್ದಾಡತ್ತಿಗೆ ತಳ್ಳಾಡ್ಕೊಂಡಿದ್ದಾರೆ. ಅಷ್ಟು ಬಿಟ್ಟರೆ ಏನು ಪರ್ಪಸ್ಫುಲ್ಲಿಯಾಗಿ ರಕ್ಷಿತನೇ ಹೋಗಿ ಏನು ರಾಶಿಕನ್ ತಳ್ಳಿಲ್ಲ. ಹೇಳಕ್ಕೂ ಒಂದು ಸ್ವಲ್ಪ ಬೇಕು. ಅದೇನು ಗೊತ್ತಾ, ಇದೇ ಒಂದು ವಿಷಯನ ಇವತ್ತೆಲ್ಲ ಸ್ಪ್ರೆಡ್ಡು ಎಲ್ಲ ಕಡೆ ಆಯ್ತಾ. ರಕ್ಷಿತಾ ರಾಶಿಕನ ಹೊಡೆದ್ಲು, ರಾಶಿಕನ್ ತಳ್ಳಿದ್ಲು, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ಲು, ಅದು ಮಾಡಿದ್ಲು, ಇದು ಮಾಡಿದ್ಲು. ಏನು ಒಂದು ಹುಡುಗಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ವಾ, ಆ ಬಿಗ್ ಬಾಸ್ ಮನೆಯಲ್ಲಿ ಹೆಚ್ಚು ಆಯ್ತಾ ಒಂದು ಹುಡುಗಿನ ಟ್ರೋಲ್ ಮಾಡಿದ್ದು, ಹೆಚ್ಚು ಒಂದು ಹುಡುಗಿನ ನೆಗೆಟಿವ್ನ ಸ್ಪ್ರೆಡ್ ಮಾಡಿದ್ದು ಒಂದು ಹುಡುಗಿ ಮೇಲೆ ಅಂದರೆ ಅದು ರಕ್ಷಿತನ ಮೇಲೆ ನೆಗೆಟಿವ್ ಸ್ಪ್ರೆಡ್ ಮಾಡಿದಷ್ಟು ಬೇರೆ ಯಾರ ಮೇಲೂ ನೆಗೆಟಿವ್ ಆಗಿಲ್ಲ ಅಂತ ಹೇಳ್ಬೋದು. ನಿಜವಾಗ್ಲೂ ರಕ್ಷಿತಾ ಫ್ಯಾನ್ಸ್ ಇದನ್ನೆಲ್ಲ ನಂಬಕ್ಕೋಬೇಡಿ, ಇದೆಲ್ಲ ಜಸ್ಟೇ. ಏನು ಗೊತ್ತಾ, ಆಗ್ತಾರೆ ಸೋಷಿಯಲ್ ಮೀಡಿಯಾ ಅಂತಂದರೆ ಇವೆಲ್ಲ ಕಾಮನ್. ಸೋಷಿಯಲ್ ಮೀಡಿಯಾದಲ್ಲಿ ಬೇಕು ಅಂತಲೇ ಸ್ಪ್ರೆಡ್ ಮಾಡ್ತಾ ಇರ್ತಾರೆ, ಯಾಕೆಂದರೆ ಲಾಸ್ಟ್ ವೀಕ್ ಅಲ್ವಾ, ಹೇಗಾದರೂ ಮಾಡಿ ನೆಗೆಟಿವ್ ಮಾಡೋಣ ಅಂತ ಮಾಡ್ತಿರ್ತಾರೆ. ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ರಾಶಿಕಾ ಮತ್ತು ರಕ್ಷಿತಾ ಇಬ್ಬರೂ ಕೂಡ ನೋಡಿ ಮಾತಿನ ಚಕಮಕಿ ಮಾಡೋತ್ತಿಗೆ ರಾಶಿಕಾನೂ ತಳ್ಳಿದ್ರು, ರಕ್ಷಿತಾನೂ ತಳ್ಳಿದ್ರು, ಇಬ್ಬರೂ ಕೂಡ ತಳ್ಳಾಡ್ಕೊಂಡಾರೆ. ಇದೆಲ್ಲ ಮ್ಯಾಟ್ರೇ ಅಲ್ಲ. ಇದನ್ನ ಹಿಡ್ಕೊಂಡು ನೀವು ದೊಡ್ಡದಾಗ ಅದನ್ನ ಒಂದು ಎಂತ ಕಡ್ಡಿ ಇರೋದನ್ನ ಗುಡ್ಡ ಮಾಡ್ತಾ ಇದ್ದೀರಾ. ಅಯ್ಯೋ, ಏನು ಹೇಳೋದೋ ಗೊತ್ತಾಗ್ತಾ ಇಲ್ಲ.